ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ರಲ್ಲ ಈ ಹೆಣ್ಣು ಬೊಂಬೆ, ಇದು ತನ್ನ ಮನಸ್ಸಿನ ಮಾತು ಹೇಳ್ಬೇಕಂತ ಕೇಳಿ. ಲೋಕದಾಗೆ ಹೆಣ್ಣಾಗಿ ಹುಟ್ಟೋದು ಸುಲಭ ಅಂತ ಅನ್ಕೊಂತಾರೆ ಜನ. ಆದ್ರೆ ಆ ದೇವರೇ ಬಂದು ಹೇಳಿದ್ರು ಹೆಣ್ಣಿನ ಕಷ್ಟ ಪೂರ್ತಿ ಅರ್ಥ ಮಾಡ್ಕೊಳ್ಳಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಯಾಕಂದ್ರೆ ನಾವೆಲ್ಲಿ ಹುಟ್ಟಿರ್ತೀವೋ, ಎಲ್ಲಿ ಅಪ್ಪ ಅಮ್ಮ ಅಂತ ಗಲ್ಲ ಹಾಡ್ಕೊಂಡು ಬೆಳೆದಿರ್ತೀವೋ, ಮದುವೆ ಅಂತ ಬಂದ್ಮೇಲೆ ಅದೇ ಮನೆಯಾಗೆ ನಮ್ಗೆ ಜಾಗ ಇರಲ್ಲ. ಹೋದ್ವಾರ ಹಬ್ಬಕ್ಕೆ ಅಂತ ಮನೆಯಾಗ ತವ್ರ ಮನೆಗೆ ಹೋಗಿದ್ದೆ. ನನ್ನ ರೂಮಲ್ಲೆಲ್ಲ ಅಣ್ಣನ ಮಕ್ಕಳ ಸಾಮಾನು ತುಂಬಿತ್ತು. ಆ ರೂಮು ನಂದು ಅನ್ನೋಕ್ಕೆ ಒಂದು ಕುರುಹು ಕೂಡ ಅಲ್ಲಿರ್ಲಿಲ್ಲ. ನಮ್ಮನೆ ಅಂತ ಹೋದವಳಿಗೆ ನೀನು ಅತಿಥಿ ಅನ್ನೋ ಪಟ್ಟ ಕಟ್ತಾರೆ, ಹೊತ್ತಿಗೆ ಸರಿಯಾಗಿ ಊಟ ಹಾಕ್ತಾರೆ ನಿಜ. ಆದ್ರೆ ಆ ಮನೆಯಲ್ಲಿ ನನ್ಗಿರೋ ಹಕ್ಕು ಮಾತ್ರ ಆ ಮದುವೆ ದಿನಾನೇ ಕಳ್ಕೊಂಡ್ಬಿಟ್ಟಿರ್ತೀನಿ. ಸರಿ ಬಿಡು, ಅಪ್ಪ ಅಮ್ಮನ ಮನೆ ಬಿಟ್ಟು ಬಂದಾಯ್ತು, ಗಂಡನ ಮನೆನಾದ್ರೂ ನಂದು ಅಂತ 100 ಕನ್ಸು ಕಟ್ಕೊಂಡು ಇಲ್ಲಿಗೆ ಬರ್ತೀನಿ. ಸೊಸೆಯಾಗಿ ಹೆಂಡತಿಯಾಗಿ ಈ ಮನೆನ ಕಟ್ಟಿ ನಿಲ್ಸೋಕೆ ನನ್ನ ರಕ್ತ ಸುರಿಸ್ತೀನಿ. ಆದ್ರೆ ಇಲ್ಲಿ ಬಂದ್ರೆ ಇಲ್ಲಿ ನಂದು ಅನ್ನೋದೇ ಏನು ಇರೋಲ್ಲ. ಒಂದು ಪಾತ್ರೆ ಇಡೋ ಜಾಗದಿಂದ ಹಿಡಿದು ಮನೆಯಲ್ಲಿ ಏನ್ ಮಾಡ್ಬೇಕು ಅನ್ನೋ ನಿರ್ಧಾರದವರೆಗೂ ನನ್ನ ಮಾತಿಗಿಂತ ನಮ್ಮ ಮನೆಯಲ್ಲಿ ಹಂಗೆ, ನಮ್ಮಮ್ಮ ಹಿಂಗ್ ಮಾಡ್ತಾ ಇದ್ರು ಅನ್ನೋ ಪದಗಳೇ ಜಾಸ್ತಿ ಕೇಳಿಸ್ತವೆ. ನಾನ್ ಮಾಡೋ ಅಡುಗೆಯಿಂದ ಹಿಡಿದು ಹಾಕೋ ಬಟ್ಟೆವರೆಗೂ ಈ ಮನೆಯಲ್ಲಿ ನನ್ನ ಸ್ವಂತಿಕೆ ಅನ್ನೋದೇ ಇರೋದಿಲ್ಲ. ಯಾವಾಗ್ಲೂ ಈ ಮನೆಯಲ್ಲಿ ನಾನು ಬಂದವಳು ಅನ್ನೋ ಪಟ್ಟ ಕಟ್ಟಿರ್ತಾರೆ. ಅಲ್ಲ ಸ್ವಾಮಿ, ಅಡೆದವರು ಪರರ ಸೊತ್ತು ಅಂತಾರೆ, ಅಸಮಣೆ ಹೇರಿಸಿದವರು ಬಂದವಳು ಅಂತಾರೆ. ಹಂಗಿದ್ರೆ ಈ ಹೆಣ್ಣಿಗೆ ತನ್ನದೇ ಅಂತ ಹೇಳ್ಕೊಳ್ಳಕ್ಕೆ ಈ ಭೂಮಿ ಮೇಲೆ ಒಂದು ಸಣ್ಣ ಜಾಗನೂ ಇಲ್ವಾ? ಹುಟ್ಟಿದ ಮನೆ ನಂದಲ್ಲ, ಸೇರಿದ ಮನೆ ಮೇಲೆ ನನ್ಗೆ ಹಕ್ಕಿಲ್ಲ. ನಮ್ಮ ಬದುಕು ಬರೀ 2 ಮನೆ ಮಧ್ಯೆ ಅಲೆದಾಡೋ ಸಂಕಟಾನ. ಹೆಣ್ಣು ಅಂದ್ರೆ ಬರೀ ಮನೆ ಬೆಳಗೋ ದೀಪ ಅಷ್ಟೇ ಅಲ್ಲ, ಅವಳು ಆ ಮನೆಯ ಒಡತಿ. ಅವಳಿಗೆ ಜಾಗಕ್ಕಿಂತ ಹೆಚ್ಚಾಗಿ ಅವಳದೇ ಆದ ಐಡೆಂಟಿಟಿ, ಗುರುತು ಕೊಡಿ ಅಂತ ಈ ಹೆಣ್ಣು ಬೊಂಬೆ ನಿಮಗೆ ಕೇಳ್ತಾ ಇದೆ. ಈ ವಿಡಿಯೋನ ಎಲ್ಲರಿಗೂ ಕಳಿಸಿ.